ತೇಲಿ ಹೈಟೆಕ್ ಆಸ್ಪತ್ರೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವ ಲಕ್ಷ್ಮಣ ಸವದಿ, ಸಕ್ಕರೆಯ ಬೆಲೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಕಬ್ಬು ಬೆಳೆಗಾರರಿಗೆ ದೊರೆಯುವ ಕಬ್ಬಿನ ಬೆಲೆಯೂ ಹೆಚ್ಚಾಗಲಿದೆ ಎಂದು ಹೇಳಿದರು. ಸಕ್ಕರೆ ಬೆಲೆ ಏರಿಕೆಯಾಗಿರುವುದರಿಂದ ಅದರ ಪ್ರಯೋಜನ ಕಬ್ಬು ಬೆಳೆಗಾರರಿಗೂ ದೊರೆಯಬೇಕು. ರೈತರಿಗೆ ಕಬ್ಬಿಗೆ ಉತ್ತಮ ಬೆಲೆ ಸಿಗುವಂತಾಗಬೇಕು ಎಂಬ ನಿಟ್ಟಿನಲ್ಲಿ ಕಬ್ಬಿನ ಬೆಲೆಯಲ್ಲೂ ಹೆಚ್ಚಳವಾಗಲಿದೆ ಎಂದು ಸಚಿವರು ತಿಳಿಸಿದರು. ಕೇಂದ್ರ ಸರ್ಕಾರ ಆದಷ್ಟು ಬೇಗ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಿ ಸಕ್ಕರೆ ಉತ್ಪಾದನೆ ಹೆಚ್ಚಿಸುವ ಮೂಲಕ ಗ್ರಾಹಕರ ಮೇಲಿನ ಹೊರೆ ಕಡಿಮೆ ಮಾಡಬೇಕು. ಸಕ್ಕರೆ ದರದಲ್ಲಿ ಸ್ವಲ್ಪ ಏರಿಕೆಯಾದರೂ ಅದರ ಪ್ರಯೋಜನ ರೈತರಿಗೆ ದೊರೆಯುವಂತಾಗಬೇಕು ಎಂದು ಲಕ್ಷ್ಮಣ ಸವದಿ ಹೇಳಿದರು. ಇದೇ ವೇಳೆ ಸೇತುವೆ ಕಾಮಗಾರಿ ಕುರಿತು ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಸಚಿವರು, ಪ್ರಸಕ್ತ ಹಣಕಾಸು ವರ್ಷದಲ್ಲಿ ಸೇತುವೆ ಕಾಮಗಾರಿ ಕೈಗೊಳ್ಳುವ ಕುರಿತು ಅಗತ್ಯ ಕ್ರಮ ತೆಗೆದುಕೊಳ್ಳುವಂತೆ ಸೂಚಿಸುವುದಾಗಿ ಭರವಸೆ ನೀಡಿದರು. ಗೋಶರಾಪುರ ಗಡ್ಡೆದು ನಾನು ಅಧಿವೇಶನ ಸಂದರ್ಭದಲ್ಲಿ ಮಾತಾಡಿದ್ದೆ. ಅವರು ಫೈನಾನ್ಸಿಯರ್ದಲ್ಲಿ ಅದರ ಬಗ್ಗೆ ತೀರ್ಮಾನ ಮಾಡಲಿಕ್ಕೆ ಹೇಳ್ತೀನಿ. ಇವತ್ತು ನಾನು ಖಾಸಗಿ ಆಸ್ಪತ್ರೆ ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದೀನಿ. ಯಾವುದೂ ಸಾರ್ವಜನಿಕದಲ್ಲ ಇದು. ಅವರು ನಮ್ಮ ಒಂದು ಸ್ನೇಹಪರವಾಗಿರ್ತಕ್ಕಂಥ ಒಂದು ಹಾಸ್ಪಿಟ್ಲ್ ಇರೋದರಿಂದ ಇದರ ಉದ್ಘಾಟನಾ ಸಮಾರಂಭಕ್ಕೆ ಬರಬೇಕು ಅಂತ ಬಹಳ ಪ್ರೀತಿಯಿಂದ ಕೇಳಿದ್ರೆ ಅವರು ಅದಕ್ಕೆ ಬಂದಿದ್ದೀನಿ. ಇನ್ನು ಮುಂದೆ ನಾನು ಬಿಜಾಪುರದಲ್ಲಿ ಒಂದು 2-3 ಕಾರ್ಯಕ್ರಮ ಇದೆ. ಅದನ್ನು ಮುಗಿಸ್ಕೊಂಡು ಸಿಂದಿಗೆ ಮುಗಿಸ್ಕೊಂಡು ಗುಲ್ಬರ್ಗದವರೆಗೆ ನನ್ನ ಕಾರ್ಯಕ್ರಮಗಳಿರೋದ್ರಿಂದ ಅಂದುವೇ ಹೋಗ್ತಾ ಇದ್ದೀನಿ. ಸಕ್ಕರೆ ರೇಟು ಹೆಚ್ಚಾಗಿದೆ, ಬೆಲೆ ಸಕ್ಕರೆ ಕೆಸಿಂಡಿ ಆಗೋದ್ರಿಂದ ಹೆಚ್ಚಾಗಿದೆ. ಕೇಂದ್ರ ಸರ್ಕಾರ ಆದಷ್ಟು ಬೇಗನೆ ಸಕ್ಕರೆ ಕಾರ್ಖಾನೆಗಳ ಪ್ರಾರಂಭ ಮಾಡಿ ಸಕ್ಕರೆ ಉತ್ಪಾದನೆ ಆಗಬೇಕು, ಗ್ರಾಹಕರಿಗೆ ಹೊರೆ ಕಡಿಮೆ ಮಾಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಆಗಲಿ ಒಂದು ಸ್ವಲ್ಪ ಸಕ್ಕರೆ ರೇಟ್ ಹೆಚ್ಚಾದಾಗ ರೈತರ ಕಬ್ಬಿಗೆ ಬಿಲ್ಲು ಸಿಗುತ್ತೆ. ನೀರಿನ ಬಾಟ್ಲಿ ಒಂದು 120 ರೂಪಾಯಿ ಕೊಂಡು ಕುಡಿತಾರೆ, ಒಂದು 50 ರೂಪಾಯಿ ಸಕ್ಕರೆ ಕೊಂಡು ತೊಗೊಂಡ್ರೆ ಏನಾಗಲ್ಲ. ಕಬ್ಬು ಬೆಳೆಗಾರರಿಗೆ ಅನುಕೂಲ ಆಗ್ತದೆ. ಆಗಲಿ